ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಪ್ರೌಢಶಾಲೆಯ ಶಿಕ್ಷಕರುಗಳಿಗೆ ಮಹತ್ವದ ಸುದ್ದಿ ಮತ್ತು ಪ್ರಕಟಣೆ ಇಲ್ಲಿದೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಯಾದಗಿರಿ ಅವರ ಪತ್ರ ಸಂಖ್ಯೆ 202 ದಿನಾಂಕ 25/6/2026 ಮತ್ತು ಎಲ್ಲ ಇವರಿಗೆ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಪುರ, ಸುರಪುರ, ಯಾದಗಿರಿಯವರಿಗೆ ಅತಿ ತುರ್ತಾಗಿ ಮಾನ್ಯ ಉಪನಿರ್ದೇಶಕರು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಏನಿದೆ ಅಂತಂದ್ರೆ, ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ನೀಡಲು ಅರ್ಹತೆಯನ್ನು ಪಡೆದಿರುವಂತಹ ಸಹ ಶಿಕ್ಷಕರ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತಹ ಕುರಿತು ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ಈ ಪತ್ರ ಮಹತ್ವವನ್ನ ಪಡೆದುಕೊಂಡಿದೆ. ಯಾರಿಗೆ ಅಂತಂದ್ರೆ, ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಏನು ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗೆ ಏನ್ ಅರ್ಹತಾ ಪರೀಕ್ಷೆ ಬಡ್ತಿಗಾಗಿ ಅಂತವರಿಗೆ ಈ ಒಂದು ಪತ್ರ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರೌಢಶಾಲಾ ಶಿಕ್ಷಕರಿಗೆ ಗ್ರೇಡ್ 2 ಅರ್ಹತಾ ಪರೀಕ್ಷೆಯನ್ನು ನಡೆಸಿ 50% ಹಾಗೂ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಅರ್ಹತೆ ಪಡೆದಿರುವಂತಹ ಉತ್ತೀರ್ಣಗೊಂಡಿರುವ ಶಿಕ್ಷಕರ ವಿಷಯವಾರು ಜಿಲ್ಲೆಯ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಿರುತ್ತಾರೆ. ಮುಂದುವರೆದ ವಿಷಯವಾರು ಬಡ್ತಿ ಕೋಟಾದಲ್ಲಿ ಲಭ್ಯ ಇರುವಂತಹ ಖಾಲಿ ಹುದ್ದೆಗಳಿಗೆ ಅನುಸಾರವಾಗಿ ಅರ್ಹತಾ ಪಟ್ಟಿಯಲ್ಲಿರುವಂತಹ ಜ್ಯೇಷ್ಠತೆ ಸಂಖ್ಯೆಗೆ ಅನುಸಾರ ಸಹ ಶಿಕ್ಷಕರುಗಳಿಂದ ಈ ಕೆಳಕಂಡ ದಾಖಲೆಗಳನ್ನು ಪಡೆದು ದೃಢೀಕರಿಸಿ ಅತಿ ಜರೂರು ಎಂದು ಪರಿಗಣಿಸಿ ಪ್ರಸ್ತಾವನೆ ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಪ್ರಯುಕ್ತ ಈ ಕೆಳಕಂಡ ದಾಖಲೆ ಯಾದಗಿರಿ ಜಿಲ್ಲೆಯ ಶಿಕ್ಷಕರುಗಳು ಸಂಬಂಧಪಟ್ಟ ಮುಖ್ಯ ಗುರುಗಳಿಂದ ಪಡೆದು ಅದನ್ನು ದೃಢೀಕರಿಸಿ ಡೋಸಿಯರ್ ಪದ್ಧತಿಯಲ್ಲಿ ಅಂದ್ರೆ 3 ಪ್ರತಿಯಲ್ಲಿ ತುರ್ತಾಗಿ ಸಲ್ಲಿಸಲು ತಿಳಿಸಿದೆ ಅಂತ ಹೇಳಿ ಶಿಕ್ಷಕರು ಕಾರ್ಯಾಲಯದಿಂದ ತೋರಿಸಿದ್ದಾರೆ. ಅದರಲ್ಲಿ ಒಂದು 12 ಒಂದು ದಾಖಲೆಗಳನ್ನ ಕೇಳಿದ್ದಾರೆ, ಮಾಹಿತಿಯನ್ನು ಕೇಳಿದ್ದಾರೆ. ಒಂದು ಇತ್ತೀಚಿನ 5 ವರ್ಷಗಳ ಕಾರ್ಯನಿರ್ವಹಣಾವಧಿ ಅಂದ್ರೆ 2021-22ನೇ ಸಾಲಿನಿಂದ 25-26ನೇ ಸಾಲಿನವರೆಗೆ ಆಯಾ ವರ್ಷದ ಜರಾಂಟಿಗಳ ಪಟ್ಟಿಯನ್ನು ಕೇಳಿದ್ದಾರೆ. ಎರಡನೇದಾಗಿ ಸಹ ಶಿಕ್ಷಕರ ನೇಮಕಾತಿ ಆದೇಶ ಪ್ರತಿಯನ್ನು ಕೂಡ ಕೇಳಿದ್ದಾರೆ. ಮೂರನೇದಾಗಿ ಕಾಯಂ ಪೂರ್ವ ಸೇವಾ ದೃಢೀಕರಣ ಕೂಡ ಕೇಳಿದ್ದಾರೆ. ತೃಪ್ತಿಕರ ಸೇವಾ ದೃಢೀಕರಣ ಪಟ್ಟಿ ಕೇಳಿದ್ದಾರೆ. ಐದನೇದಾಗಿ ಯಾವುದೇ ಇಲಾಖೆ ವಿಚಾರ ಇಲ್ಲದಿರುವ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ಆರನೇದಾಗಿ ಯಾವುದೇ ನ್ಯಾಯಾಲಯಗಳಿಗೆ ಮತ್ತು ಕ್ರಿಮಿನಲ್ ಪ್ರಕರಣಗಳು ಇಲ್ಲದಿರುವ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ಏಳನೇದಾಗಿ ಸಾಧಾರಣ ಮತ್ತು ಅಸಾಧಾರಣ ರಜೆ ವೇತನ ರಹಿತ ರಜೆ ಪಡೆದಿಲ್ಲದಿರುವ ಪ್ರಮಾಣ ಪತ್ರಗಳು, ಯಾವುದೇ ಅನಧಿಕೃತ ಗೈರು ಹಾಜರಿ ಇಲ್ಲದಿರುವ ಕೂಡ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ಹಾಗೆ ನೈಜತೆ ಪ್ರಮಾಣ ಪತ್ರಗಳು, ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ಡಿ ಪದವಿಯ ನೈಜತೆ ಪ್ರಮಾಣ ಪತ್ರ ಕೇಳಿದ್ದಾರೆ. ಇಲಾಖೆ ಪರೀಕ್ಷೆಗಳ ಪ್ರಮಾಣ ಪತ್ರಗಳು ಕೂಡ ಕೇಳಿದ್ದಾರೆ. ಹತ್ತನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸಹ ಶಿಕ್ಷಕರು 371 ಪ್ರಮಾಣ ಪತ್ರ ಕೇಳಿದ್ದಾರೆ. 11ನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಹ ಶಿಕ್ಷಕರು ಸಿಂಧುತ್ವ ಪ್ರಮಾಣ ಪತ್ರ ಕೇಳಿದ್ದಾರೆ. ಮತ್ತು 12ನೇದಾಗಿ ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ವೃತ್ತದಲ್ಲಿ ಕನಿಷ್ಠ ಆರಾಧದಾಯಕ ಸೇವೆ ಸಲ್ಲಿಸುವ ಬಗ್ಗೆ ಮಾಹಿತಿ ಮತ್ತು ಇತರೆ ದಾಖಲೆಗಳನ್ನು ಮಾನ್ಯ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿಯವರು ಈ ಒಂದು ಮಹತ್ವದ ಮಾಹಿತಿಯನ್ನು ಅಧಿಕೃತವಾಗಿ ಹೇಳಿರುವ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರೌಢಶಾಲಾ ಶಿಕ್ಷಕರುಗಳು ಪದವಿ ಪೂರ್ವ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ಸಲುವಾಗಿ ಏನು ಅರ್ಹತಾ ಪರೀಕ್ಷೆ ಬರೆದಿದ್ರು ಆ ಎಲ್ಲಾ ಶಿಕ್ಷಕರುಗಳು ಕೂಡ ಈ ಒಂದು 1ರಿಂದ 12 ಮಾಹಿತಿಗಳನ್ನ ಕೇಳಿದ್ದಾರೆ. ಆ ಎಲ್ಲಾ 12 ಮಾಹಿತಿ ದಾಖಲೆಗಳು ಇರುವಂತ ತಾವು ದಾಖಲೆಗಳನ್ನು ಸಲ್ಲಿಸಿದೆ ಆದಲ್ಲಿ ತಮಗೆ ಏನು ಪದವಿ ಪೂರ್ವ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ನೀಡಲಿಕ್ಕೆ ಸಲೀಸಾಗಿ ಆಗ್ತದೆ ಅನ್ನುವಂತ ಮಾಹಿತಿಯನ್ನ ತಮ್ಮ ಆದ್ಯ ಗಮನಕ್ಕೆ ತರಲಾಗಿದೆ. ಇದೇ ರೀತಿಯ ಉತ್ತಮ ಮಾಹಿತಿಗಾಗಿ, ಶೈಕ್ಷಣಿಕ ಮಾಹಿತಿಗಾಗಿ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಹಾಗೂ ಶುಭ ಹಾರೈಸಿರಿ. ಧನ್ಯವಾದಗಳು. ನಮಸ್ಕಾರ.